ಎಲ್ರಿಗೂ ನಮಸ್ಕಾರ. ಇಂದು ಮಾಘ ಮಾಸದ ಮಾಘ ಹುಣ್ಣಿಮೆ. ವಿಶೇಷವಾಗಿ ಈ ದಿನ ಮಾಘ ಮಾಸದ ವ್ರತಕಥೆಯನ್ನು ಕೇಳುವುದರಿಂದ ಪುಣ್ಯ ಪ್ರಾಪ್ತಿಯಾಗುವುದು. ಮಾಘ ಮಾಸವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರುವುದು. ಹಿಂದೂ ಪಂಚಾಂಗದ ಪ್ರಕಾರ ಈ ಅವಧಿಯಲ್ಲಿ ಬರುವ ಹುಣ್ಣಿಮೆಯನ್ನು ಮಾಘ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಈ ಹುಣ್ಣಿಮೆಗೆ ವಿಶಿಷ್ಟ ಮಹತ್ವವಿದೆ. ಮಾಘ ಪೂರ್ಣಿಮೆ ಪೂಜಾ ವಿಧಿಯ ಪ್ರಕಾರ ಮಾಡಿದರೆ ಜಪ ಮತ್ತು ದಾನದ ಜೊತೆಗೆ ಮಾಘ ಸ್ನಾನವು ಸಾಕಷ್ಟು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಮಾಘ ಮಾಸದಲ್ಲಿ ವಿಶೇಷ ಸ್ನಾನ ಮಾಡುವ ಯಾರಿಗಾದರೂ ಸಂತೋಷ, ಅದೃಷ್ಟ ಮತ್ತು ಮಕ್ಕಳು ಮೋಕ್ಷ ದೊರೆಯುತ್ತದೆ ಎಂದು ಸನಾತನ ಧರ್ಮ ನಂಬುತ್ತದೆ. ಮಾಘ ಪೌರ್ಣಿಮೆಯ ಮಹತ್ವವನ್ನು ನೋಡೋಣ. ಶಾಸ್ತ್ರಗಳ ಪ್ರಕಾರ ಮಾಘಿ ಪೂರ್ಣಿಮೆಯ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ಇದಲ್ಲದೆ ಸ್ನಾನದ ನಂತರ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ವರ್ತಮಾನದ ಮತ್ತು ಇಂದಿನ ಜೀವನದ ಪಾಪಗಳು ತೊಳೆಯಲ್ಪಡುತ್ತವೆ ಎಂಬ ನಂಬಿಕೆಯಿದೆ. ಪೂರ್ಣಿಮೆಯ ದಿನದಂದು ಭಕ್ತರು ವಿಷ್ಣು ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಈ ದೇವರುಗಳನ್ನು ಪೂಜಿಸುವ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಈಗಲೂ ಸಹ ಇದೆ. ಇದಲ್ಲದೆ ಈ ದಿನಗಳಲ್ಲಿ ದೇವರುಗಳು ಮತ್ತು ದೇವತೆಗಳು ಸ್ವರ್ಗದಿಂದ ಬಂದು ಭೂಮಿಯ ಮೇಲೆ ಸ್ವಲ್ಪ ಸಮಯ ಕಳೆಯುತ್ತಾರೆ ಮತ್ತು ಪವಿತ್ರ ಗಂಗಾ ನದಿಯ ದಡದಲ್ಲಿ ತಂಗುತ್ತಾರೆ ಎಂಬ ನಂಬಿಕೆ ಇದೆ. ದೇಶಾದ್ಯಂತ ಲಕ್ಷಾಂತರ ಭಕ್ತರು ಈ ತಿಂಗಳಲ್ಲಿ ಗಂಗಾ ನದಿಯ ಬಳಿ ಆಯೋಜಿಸಲಾಗುವ ಮಾಘಮೇಳ ಮತ್ತು ಕುಂಭಮೇಳಕ್ಕೆ ಭೇಟಿ ನೀಡುತ್ತಾರೆ. ಇವುಗಳಲ್ಲದೆ ಪುರಾಣಗಳ ಪ್ರಕಾರ ಮಾಘ ಪೌರ್ಣಿಮೆಯ ವಿವಿಧ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲು ಪವಿತ್ರ ದಿನವಾಗಿದೆ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಮಾಘ ಪೂರ್ಣಿಮೆಯ ಮಹತ್ವ ಹೀಗಿದೆ. ಮಾಘ ಪೂರ್ಣಿಮೆಯಂದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಚಂದ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತಾನೆ. ಆದ್ದರಿಂದ ಪುರಾಣಗಳ ಪ್ರಕಾರ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಸೂರ್ಯ ಮತ್ತು ಚಂದ್ರನಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳನ್ನು ಪರಿಹರಿಸಬಹುದು. ವಿಜ್ಞಾನದ ಪ್ರಕಾರ ಮಾಘ ಪೂರ್ಣಿಮೆಯ ಮಹತ್ವವು ಅಪಾರವಾಗಿದೆ, ಏಕೆಂದರೆ ಅದು ಮಾನವ ದೇಹವು ಋತುಗಳ ಬದಲಾವಣೆಗೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತದೆ. ಹೀಗಾಗಿ ಪವಿತ್ರ ಸ್ನಾನವು ವ್ಯಕ್ತಿಗೆ ಶಕ್ತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪುಷ್ಯ ನಕ್ಷತ್ರವು ಮಾಘ ಪೂರ್ಣಿಮೆಯ ಅದೇ ದಿನದಂದು ಬಂದರೆ ಆ ದಿನವು ಇನ್ನಷ್ಟು ಮಂಗಳಕರವಾಗುತ್ತದೆ. ಮಾಘ ಪೂರ್ಣಿಮೆಯ ದಿನ ಅಂದರೆ ಈ ದಿನ ಈ ವ್ರತಕಥೆಯನ್ನು ತಪ್ಪದೆ ಕೇಳಿ. ಒಮ್ಮೆ ಕಾಂತಿಕ ನಗರದಲ್ಲಿ ಧನೇಶ್ವರ ಎಂಬ ಬ್ರಾಹ್ಮಣ ವಾಸಿಸುತ್ತಿದ್ದನು. ಅವನು ತನ್ನ ಜೀವನೋಪಾಯಕ್ಕಾಗಿ ದಕ್ಷಿಣೆ ಮತ್ತು ದಾನಗಳನ್ನು ಹುಡುಕುತ್ತಿದ್ದನು. ಅವರು ಬಡವರಾಗಿದ್ದರೂ ಬ್ರಾಹ್ಮಣ ಮತ್ತು ಅವನ ಹೆಂಡತಿ ತಮ್ಮ ವಾಸಸ್ಥಳದಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದರು. ಆದಾಗ್ಯೂ ಅವರಿಗೆ ಮಕ್ಕಳಿಲ್ಲದಿರುವುದು ಅವರನ್ನು ಕಾಡುತ್ತಿತ್ತು. ಏಕೈಕ ವಿಷಯ. ಇದಲ್ಲದೆ ಒಂದು ದಿನ ಅವಳು ದಾನ ಪಡೆಯಲು ನಗರಕ್ಕೆ ಹೋದಾಗ ಅವಳಿಗೆ ಮಕ್ಕಳಿಲ್ಲದ ಕಾರಣ ಅವಳನ್ನು ನಿರಾಕರಿಸಲಾಯಿತು. ಇದು ಅವಳನ್ನು ಮುರಿದುಬಿಟ್ಟಿತು ಮತ್ತು ಅವಳು ದುಃಖಿತಳಾದಳು. ಅವಳ ಸ್ಥಿತಿಯಿಂದ ಕಂಗೆಟ್ಟ ಯಾರೋ ಒಬ್ಬರು ಕಾಳಿ ಮಾತೆಯನ್ನು 16 ದಿನಗಳ ಕಾಲ ನಿರಂತರವಾಗಿ ಪೂಜಿಸಲು ಕೇಳಿಕೊಂಡರು. ಅವಳು ಅತ್ಯಂತ ಭಕ್ತಿಯಿಂದ ಹಾಗೆ ಮಾಡಿದಳು. ಅವಳ ಸಮರ್ಪಣೆ ಮತ್ತು ತಪಸ್ಸನ್ನು ನೋಡಿ ಕಾಳಿದೇವಿಯು ಅವಳಿಗೆ ಶೀಘ್ರದಲ್ಲೇ ಗರ್ಭಿಣಿಯಾಗಿ ಮಗುವಿಗೆ ಜನ್ಮ ನೀಡುವುದಾಗಿ ವರವನ್ನು ನೀಡಿದಳು. ಪ್ರತಿ ಹುಣ್ಣಿಮೆಯ ದಿನದಂದು ದೀಪ ಹಚ್ಚಬೇಕು ಮತ್ತು ಪ್ರತಿ ಹುಣ್ಣಿಮೆಯ ದಿನದಂದು ಒಂದು ದೀಪ ಹಚ್ಚುತ್ತಲೇ ಇರಬೇಕು ಎಂದು ದೇವಿ ಸೂಚಿಸಿದಳು. ಹೀಗಾಗಿ ಪ್ರತಿ ಹುಣ್ಣಿಮೆಯ ದಿನದಂದು ಕನಿಷ್ಠ 32 ದೀಪಗಳು ಇರುವವರೆಗೆ ದೀಪ ಹಚ್ಚುತ್ತಲೇ ಇರಬೇಕು. ಕೊನೆಗೆ ಬ್ರಾಹ್ಮಣನ ಹೆಂಡತಿ ತನ್ನ ಪತಿ ತಂದಿದ್ದ ಹಸಿ ಮಾವಿನ ಹಣ್ಣಿನ ಪೂಜೆಯನ್ನು ಮಾಡಿದ ನಂತರ ಗರ್ಭಿಣಿಯಾದಳು. ಕಾಳಿದೇವಿಯ ಸೂಚನೆಯಂತೆ ಪ್ರತಿ ಹುಣ್ಣಿಮೆಯಂದು ಅವನ ಹೆಂಡತಿ ಪೂಜೆ ವಿಧಾನಗಳನ್ನು ಮಾಡಿ ದೀಪವನ್ನು ಹಚ್ಚುತ್ತಲೇ ಇದ್ದಳು. ದಂಪತಿಗಳಿಗೆ ಒಬ್ಬ ಗಂಡು ಮಗು ಜನಿಸಿತು. ಅವನಿಗೆ ದೇವದಾಸ್ ಎಂದು ಹೆಸರಿಟ್ಟರು. ದೇವಿದಾಸ್ ದೊಡ್ಡವನಾದ ಮೇಲೆ ಅವನ ಮಾವನ ಮನೆಯಾದ ಕಾಶಿಗೆ ಅಧ್ಯಯನಕ್ಕಾಗಿ ಕಳುಹಿಸಲಾಯಿತು. ಕಾಶಿಯಲ್ಲಿ ಅವನ ತಾಯಿ ಮತ್ತು ಸೋದರಳಿಯನ ಅಪಘಾತವು ಅವನನ್ನು ವಂಚನೆಯಿಂದ ಮದುವೆ ಆಗುವ ಹಂತಕ್ಕೆ ತಲುಪಿಸಿತು. ದೇವಿದಾಸ್ ಮದುವೆಯಾಗಲು ತುಂಬ ಚಿಕ್ಕವನಾಗಿದ್ದರಿಂದ ಅವನು ಮದುವೆಯನ್ನು ನಿಲ್ಲಿಸಲು ಪ್ರಯತ್ನಿಸಿದನು.
ಮತ್ತು ವಿನಂತಿಸಿದನು, ಆದರೆ ಇನ್ನೂ ಬಲವಂತಪಡಿಸಲಾಯಿತು. ಅದೇ ದಿನ ಯಮರಾಜನು ಕಾಲರೂಪದಲ್ಲಿ ದೇವಿದಾಸನ ಜೀವನವನ್ನು ತೆಗೆದುಕೊಳ್ಳಲು ಬಂದನು. ಆದಾಗ್ಯೂ ಅವನ ಹೆತ್ತವರು ಪೂರ್ಣಿಮೆಯ ಸಂದರ್ಭದಲ್ಲಿ ಉಪವಾಸ ಮಾಡಿದ್ದರಿಂದ ಅವನು ಪಾರಾದನು. ಈ ಮಾಘ ಪೂರ್ಣಿಮೆ ವ್ರತಕಥೆಯಿಂದಾಗಿ ಈ ಹುಣ್ಣಿಮೆಯಂದು ಉಪವಾಸ ಮಾಡುವುದು ಶುಭವೆಂದು ಹೇಳಲಾಗುತ್ತದೆ ಮತ್ತು ಅದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ, ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಮಾಘಿ ಪೂರ್ಣಿಮೆಯ ಪೂಜಾ ವಿಧಿ ಹೀಗಿದೆ. ಸೂರ್ಯೋದಯಕ್ಕೆ ಮುಂಚೆ ಪವಿತ್ರ ನೀರು, ಬಾವಿ ಅಥವಾ ಜಲಾಶಯ ಅಥವಾ ಮೆಟ್ಟಿಲು ಬಾವಿಯಲ್ಲಿ ಸ್ನಾನ ಮಾಡಿ ಮಂತ್ರವನ್ನು ಜಪಿಸುವಾಗ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಇದ್ಯಾವುದೂ ಆಗಲಿಲ್ಲ ಅಂದರೆ ಮನೆಯ ನೀರಿಗೆ ಗಂಗಾಜಲವನ್ನು ಹಾಕಿಕೊಂಡು ಸ್ನಾನ ಮಾಡಬಹುದು. ಉಪವಾಸದ ಪ್ರತಿಜ್ಞೆ ಮಾಡುವ ಮೂಲಕ ಮಧುಸೂದನನ್ನು ಪೂಜಿಸಿ ಅಥವಾ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಮಂತ್ರಗಳನ್ನು ಹೇಳಿ ಬ್ರಾಹ್ಮಣರು ಮತ್ತು ನಿರ್ಗತಿಕರಿಗೆ ಅನ್ನದಾನ ಮಾಡಿ ಎಳ್ಳು ಮತ್ತು ಕಪ್ಪು ಎಳ್ಳನ್ನು ದಾನ ಮಾಡುವುದು ಬಹಳ ಒಳ್ಳೆಯದು. ಮಾಘ ಮಾಸದಲ್ಲಿ ಮಾಡುವ ಹವನಕ್ಕೂ ಕಪ್ಪು ಎಳ್ಳನ್ನು ಬಳಸಬೇಕು. ಈ ಬೀಜಗಳನ್ನು ಪೂರ್ವಜರಿಗೆ ಅರ್ಪಿಸಬೇಕು ಹಾಗೂ ಗಾಯತ್ರಿ ಮಂತ್ರ ಅಥವಾ ಓಂ ನಮೋ ನಾರಾಯಣ ಮಂತ್ರವನ್ನು 108 ಬಾರಿ ಪಠಿಸಿ. ಮಾಘ ಪೂರ್ಣಿಮೆಯ ಅರ್ಥವು ಪುರಾಣಗಳ ಪ್ರಕಾರ ಬಹಳ ಮಹತ್ವದ್ದಾಗಿದೆ. ದೇವರ ಆಶೀರ್ವಾದವನ್ನು ಪಡೆಯಲು ಬಯಸುವ ಯಾರಾದರೂ 2025ರ ಮಾಘ ಪೂರ್ಣಿಮೆಯಂದು ಉಪವಾಸವನ್ನು ಆಚರಿಸಲು ಹಾಗೂ ಮಾಘ ಪೂರ್ಣಿಮೆಯ ವ್ರತವನ್ನು ಪ್ರಾರಂಭಿಸಲು ಒಳ್ಳೆಯ ದಿನ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.